ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಗಾರ್ಡನ್ನ ನಿಮ್ಗೆ ತೋರಿಸ್ತೀನಿ. ಇವ್ರ ಗಾರ್ಡನ್ನಲ್ಲಿ ತೊಂಡೆ ಬಳ್ಳಿನ ಹೇಗೆ ಬೆಳೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಈ ವಿಡಿಯೋನ ನಿಮ್ಗೆ ಕಂಪ್ಲೀಟಾಗಿ ತೋರಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ, ಆಯಿತಾ? ಸರಿ, ನೋಡಿ, ಇವರು ದೊಡ್ಡ ಗಾರ್ಡನ್ ಇವ್ರದ್ದು. ಆ್ಯಕ್ಚುಲಿ ಇವ್ರದ್ದು ಟೆರೆಸ್ ಗಾರ್ಡನ್ನು, ತುಂಬ ದೊಡ್ಡ ಟೆರೆಸ್ ಗಾರ್ಡನ್ ಇವರು. ಆದರೆ ಒಂದು ನಾವು ಎಷ್ಟೋ ದೊಡ್ಡ ಟೆರೆಸ್ ಗಾರ್ಡನ್ ಇದ್ರೂ ಕೂಡ ಆವಾಗ ಒಂದು ಸ್ವಲ್ಪ ಒಂದು ಇದಿರುತ್ತೆ. ಏನಂತ ಹೇಳಿದರೆ, ಒಂಥರ ಕುತೂಹಲ ಇರ್ಬೋದು, ಅಥವಾ ಒಂಥರ ಪ್ರಯೋಗ ಮಾಡೋದಿರ್ಬೋದು. ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ ನಾವು ಗಾರ್ಡನ್ಸ್. ಯಾವಾಗಲೂ ಸಾಧಾರಣವಾಗಿ ಇಂಥದ್ದೆಲ್ಲ ಮಾಡ್ತಾ ಇರ್ತೀವಲ್ಲ. ಈಗ ನಾವು ಏನು ಹೇಳ್ತಿರ್ತೀವಿ, ಬಳ್ಳಿ ತರಕಾರಿ ಬೆಳೆಸ್ತಾ ದೊಡ್ಡ ದೊಡ್ಡದು ಆದಷ್ಟು ದುಡ್ಡು ತಗೊಳ್ಳಿ, ಆವಾಗಲೇ ನಿಮ್ಗೆ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ಅದನ್ನ ಹಬ್ಸೋಕ್ಕೆ ಚೆನ್ನಾಗಿದ್ದೊಂದು ಚಪ್ರ ಹಾಕಿ ಇಂಥದ್ದೆಲ್ಲ ಹೇಳ್ತಾ ಇರ್ತೀವಲ್ಲ. ಆ ಥರ ಏನೂ ಇರಲಾರ್ದೇನೆ ಈ ತೊಂಡೆ ಬಳ್ಳಿನ ಬೆಳೆಸ್ಕೊಬೋದು ನೋಡಿ. ಸಣ್ಣ ಪಾಟಲ್ಲಿ ಇಟ್ಟಿದ್ದಾರೆ ಇವರು. ಏನು ಸಿಕ್ಕಾಪಟ್ಟೆ ಏನು ದೊಡ್ಡದಲ್ಲ ನೋಡಿ. ಒಂದು ಮಾಮೂಲಿಯಾಗಿ ಒಂದು ಟಬ್ಬು, ಬ್ಲ್ಯಾಕ್ ಟಬ್ ಅಂತಿರ್ತೇವೆ. ನಾನು ತಗೊಂಬಂದು ಲಾಸ್ಟ್ ಇಯರ್ ತರಿಸಿದಾಗ ನೀವು ವಿಡಿಯೋ ಮಾಡಿ ತೋರಿಸಿದ್ದೆ. ಒಂದ್ಸತಿ ನೋಡ್ಲಾರ್ದಿದ್ದರೆ ಅದು ನೋಡಿ ಗೊತ್ತಾಗುತ್ತೆ ನಿಮಗೆ. ಅದರಲ್ಲೇ ಇಟ್ಟಂತ ಒಂದು ಬಳ್ಳಿ ಇದು, ತೊಂಡೆ ಬಳ್ಳಿ ನೋಡಿ, ಎಷ್ಟು ದೊಡ್ಡ ಸೈಜ್ ಆಗಿದೆ ನೋಡಿ. ಇನ್ನೊಂದು, ತುಂಬ ಜನ ಏನು ಅಂದ್ಕೊಂತಿರ್ತಾರಂದ್ರೆ, ಈ ತೊಂಡೆ ಬಳ್ಳಿನ ದಪ್ಪದ ಕೊಂಬೆಲೇ ನೆಡಬೇಕೇನೋ, ಅಥವಾ ಇಲ್ಲ ಒಂದೊಂದು ಸರ್ತಿ ಈ ತೊಂಡೆಲಿ ಒಂದು ಸ್ವಲ್ಪ ಗಡ್ಡೆ ಥರ ಬರುತ್ತೆ ಕೆಳಗಡೆ, ಬೇರ್ ಹತ್ರ ಬಲ್ಬ್ಸ್ ಥರ, ಅದನ್ನು ನೆಡಬೇಕೇನೋ ಅಂದ್ಕೊಂತಿರ್ತಾರೆ. ಆ ಥರ ಏನೂ ಇಲ್ಲ. ಒಂದು ಸ್ವಲ್ಪ ನಮ್ಮ ಕಿರುಬೆರಳಿನ ಗಾತ್ರದ್ದು ಬಳ್ಳಿ ಸಿಕ್ಕಿದ್ರು ಸಾಕು. ಒಂದು 3-4 ಇಂಚಿದ್ದು ಮಸ್ತಾಗೋಯ್ತು, ಅದ್ರಲ್ಲಿ ಕೂಡ ಬೆಳೆಸ್ಕೊಬೋದು. ಇಲ್ಲ ಅದು ಸಿಕ್ಕಲಿಲ್ಲ ನಮಗೆ, ಹಿಡಿಕಡ್ಡಿ ಸೈಜಲ್ಲಿ ಸಿಗ್ತಾ ಇದೆ ಬಳ್ಳಿ ಅಂದರೆ, ಅದನ್ನು ಕೂಡ ನಾವು ಅಂಥ ಬಳ್ಳಿಲಿ ಕೂಡ ನಾವು ಬೆಳೆಸ್ಕೊಬೋದು. ಅದು ಕಾಯಿ ಆಗೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಇಲ್ಲೊಂದು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಏನಂತ ಹೇಳಿದ್ರೆ, ಅವ್ರ ಕೈಗೆಲ್ಲ ಕಪ್ಪು ಅದು ಆಫಿಡ್ಸ್ ಇದಾಗ್ತಾ ಇದೆ. ಯಾಕೆ ಗೊತ್ತಾ? ಪಕ್ಕದಲ್ಲಿ ಚಪ್ರದವರೆ ಅಂತ ನೋಡಿ ಆ ಬಳ್ಳಿ ಇದೆ. ಚಪ್ರದವರೆಗೆ ಸಾಧಾರಣವಾಗಿ ಈ ಹುಳುಗಳ ಕಾಟ ಸಿಕ್ಕಾಪಟ್ಟೆ ಇರುತ್ತೆ, ಆಫಿಡ್ಸ್ ಅನ್ನೋದು. ಆದ್ರಿಂದ ಇದಕ್ಕೆ ಅಂಟ್ಕೊಂಡಿದೆ. ಇದು ತೊಳೆದು ಬಿಟ್ರೆ ಹೋಗ್ಬಿಡುತ್ತೆ. ತೊಂಡೆಕಾಯಿಗೆ ಏನು ಒಳಗಡೆ ತನಕ ಹೋಗೋಷ್ಟು ಶಕ್ತಿ ಇರಲ್ಲ ಆಫಿಡ್ಸಿಗೆ, ಎಲೆಗಳು ಮಾತ್ರ ಹಿಡ್ಕೊಂಡಿರುತ್ತೆ. ಸೊ ನೋ ಪ್ರಾಬ್ಲಮ್, ತೊಳೆದು ಬಿಟ್ರೆ ಹೋಗ್ಬಿಡುತ್ತೆ. ಒಂದು ವೇಳೆ ನಿಮ್ಮ ಗಾರ್ಡನ್ನಲ್ಲಿ ಅದು ಬಂತು ಅಂದ್ಕೊಳ್ಳಿ, ನೀವು ನೀಮ್ ಆಯಿಲ್ ಸ್ಪ್ರೇ ಮಾಡಿಬಿಟ್ರೆ ಕಮ್ಮಿ ಆಗುತ್ತೆ. ನೋಡಿ ಯಾವ ಥರ ಇದೆ ನೋಡಿ ಬಳ್ಳಿ, ಎಷ್ಟು ತೆಳ್ಳಗಿದೆ ನೋಡಿ. ಇದನ್ನ ನಾವು ವರ್ಷಕ್ಕೊಂದ್ಸತಿ ಪ್ರೂನ್ ಮಾಡ್ತಾ ಇದ್ರೆ, ಆ ದಪ್ಪದ ಬಳ್ಳಿ ಇರುತ್ತಲ್ಲ, ಅದನ್ನ ಬಿಟ್ಬಿಟ್ಟು ಸ್ವಲ್ಪ ಊರಾಗಿದ್ದ ಬಳ್ಳಿನೆಲ್ಲ ಕಟ್ ಮಾಡಿಬಿಟ್ರೆ ನಮಗೆ ಒಳ್ಳೆ ಒಂದು ಹೆಲ್ದಿ ಚಿಗುರು ಬಂದ್ಬಿಟ್ಟು ಅದರಲ್ಲಿ ಕಾಯಿ ಸಿಕ್ಕಾಪಟ್ಟೆ ಆಗುತ್ತೆ. ಇನ್ನೊಂದು, ತೊಂಡೆ ಬಳ್ಳಿನ ನಾವು ನೆಡ್ತಾ ಬಿಸಿಲು ತುಂಬ ಚೆನ್ನಾಗಿ ಬೇಕು. ಬಿಸಿಲಿಲ್ಲಾರ್ದೆ ಅಂದರೆ ಅದರಲ್ಲಿ ತೊಂಡೆ ಬಳ್ಳಿ ತೊಂಡೆಕಾಯಿ ಆಗಲ್ಲ, ಬರೀ ಎಲೆ ಮಾತ್ರ ಬೆಳೀತಾ ಇರುತ್ತೆ. ಇನ್ನು ತುಂಬ ಜನ ಕೇಳಿದ್ದಾರೆ ಏನಂದರೆ, ನಮ್ಮನೇಲಿ ತೊಂಡೆ ಹೂವು ಆಗುತ್ತೆ ಕಾಯಿ ಆಗಲ್ಲ ಅಂತ. ಹೌದು ಫ್ರೆಂಡ್ಸ್, ಅದು ಏನಾಗುತ್ತೆ ಅಂದರೆ, ಒಂದು ಜಾತಿ ಈ ಮಧ್ಯ ಸ್ಪ್ರೆಡ್ ಆಗಿದ್ದೇನೆಂದರೆ, ಬರೀ ನಮಗೆ ಹೂವು ಆಗೋದು ಮಾತ್ರ ಸ್ಪ್ರೆಡ್ ಆಗ್ತಾ ಇದೆ. ಅದು ಬಳ್ಳಿ ತಂದುಬಿಟ್ಟು ನೆಡ್ತಾ ಇರ್ತೀರಲ್ಲ, ಅದೇ ಆಗುತ್ತೆ. ಆ ಥರದ್ದು ನೆಡಕ್ಕೆ ಹೋಗಬೇಡಿ. ಈ ಥರ ಕಾಯಾಗಿದ್ದನ್ನ ಆ ಥರ ಬಳ್ಳಿ ಇದ್ದದನ್ನು ಮಾತ್ರ ತಗೊಂಡು ಬಂದು ನಡಿ. ಇಲ್ಲಾಂದ್ರೆ ನೀವು ತರಿಸ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಇನ್ನೊಂದು, ಇದಕ್ಕೆ ಚಪ್ರ ಹಾಕಬೇಕು. ತೊಂಡೆಕಾಯಿಗೆ ಚಪ್ರ ಹಾಕಬೇಕು. ಒಂದು ವೇಳೆ ನಮ್ಗೆ ಹಾಕೋಕೆ ಅನುಕೂಲ ಇಲ್ಲ ಅಂದರೆ ಈ ಥರ ಬಿಟ್ಬಿಟ್ರು ಕೂಡ ಅದರಷ್ಟು ಅದು ಹಬ್ಕೊಂಡು ನೆಲದ ಮೇಲೆ ಕೂಡ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ನಮಗೆ ದೊಡ್ಡ ತೋಟ ಇದೆ ಅಂದ್ಕೊಳ್ಳಿ, ಎಲ್ಲರೂ ಒಂದು ಕಡೆ ಹಾಕಿದ್ರೆ ಅದೇ ಹಬ್ಕೊಂಡು ಹೋಗಿ ಕಾಯಿ ಆಗ್ತಾ ಇರುತ್ತೆ. ಚಪ್ರನೇ ಬೇಕಂತಿಲ್ಲ, ಸ್ವಲ್ಪ ಆದಷ್ಟು ಮಟ್ಟಿಗೆ ಈ ಥರ ಏನಾದ್ರು ಇದ್ದರೆ ಕುಯ್ಯೋಕ್ಕೆ ಸ್ವಲ್ಪ ಅನುಕೂಲ ಆಗಿರುತ್ತೆ. ಇವ್ರು ಮಾವಿನ ಮರಕ್ಕೆ ಹಬ್ಸಿದ್ದಾರೆ. ಸಣ್ಣದೊಂದು ಮಾವಿನ ಮರ ಇದೆ ಅಲ್ಲಿ ಅವ್ರ ಹತ್ರ, ಅದಕ್ಕೆ ಹಬ್ಕೊಂಡು ಹೋಗಿದೆ ನೋಡಿ. ಇದು ಮತ್ತು ಈ ಚಪ್ರದವರ ಎರಡು ಒಟ್ಟು ಸೇರ್ಕೊಂಡ್ಬಿಟ್ಟು ಹಬ್ಕೊಂಡು ಹೋಗಿದೆ. ಇನ್ನೊಂದು, ಮಳೆಗಾಲ ಬರ್ತಿದ್ದವಾಗ ಇದರಲ್ಲಿ ಕಾಯಿ ಕಮ್ಮಿ ಆಗುತ್ತೆ. ನೀವು ಅಂದ್ಕೊಂಡಿರ್ಬೋದಾರೆ, ಈ ಬೇಸಿಗೆಯಲ್ಲಿ ಮೊನ್ನೆ ತನಕ ಚೆನ್ನಾಗಾಗಿತ್ತಲ್ಲ, ಇವಾಗ ಕಮ್ಮಿ ಆಗ್ತಿದೆ ಅಂತ. ಹೌದು ಫ್ರೆಂಡ್ಸ್, ಯಾಕಂತ ಹೇಳಿದರೆ ಮಳೆ ಬಿದ್ದ ತಕ್ಷಣ ಇದಕ್ಕೆ ಹೂವು ಎಲ್ಲ ಒಂದು ಸ್ವಲ್ಪ ಮುದ್ದಾದಂಗೆ ಆಗುತ್ತೆ. ಇದಕ್ಕೆ ಅಷ್ಟು ಇಷ್ಟ ಇರಲ್ಲ, ಮಳೆಗಾಲ ಅಷ್ಟು ಇಷ್ಟ ಅಲ್ಲ ಇದಕ್ಕೆ ಬಿಸಿಲಿದ್ದಷ್ಟು ಒಳ್ಳೆಯದು. ಅಂದರೆ ನಮಗೆ ಈ ಚಳಿಗಾಲ ಸ್ಟಾರ್ಟಿಂಗಲ್ಲಿ ಇರುತ್ತಲ್ಲ ಆ ಥರ, ಮತ್ತು ಈ ಮಳೆ ಬರೋಕ್ಕಿಂತ ಮುಂಚಿನ ಟೈಮ್ ಇರುತ್ತಲ್ಲ ಆ ಥರ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಇದು ನಮಗೆ ಇಳುವರಿ ಕೊಡ್ತಾ ಇರುತ್ತೆ. ತೊಂಡೆಕಾಯಿ ದೊಡ್ಡ ಕಾಯಿ ಬರ್ತಾ ಇರುತ್ತೆ. ಈ ಮಳೆಗಾಲದಲ್ಲಿ ಬರುತ್ತೆ, ಇಲ್ಲ ಅಂತೇನಿಲ್ಲ, ಸ್ವಲ್ಪ ಸಣ್ಣ ಸೈಜಲ್ಲಿ ಬರುತ್ತೆ. ಯಾಕಂದ್ರೆ ನನ್ನ ಟೆರೆಸ್ ಮೇಲೆ ಕೂಡ ಸಣ್ಣ ಕಾಯಿ ಬರ್ತಾ ಇದೆ. ನಾನು ಇನ್ನೊಂದ್ಸರ್ತಿ ನಿಮಗೆ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಅವ್ರು ಯಾವ ಥರ ಕುಯ್ತಾ ಇದ್ದಾರೆ ನೋಡಿ. ಅದು ಫಸ್ಟ್ ನೋಡಿದ್ರಲ್ಲ, ಅದು ಬೇರೆ ಕಡೆ ಇದ್ದಿದ್ದು, ಇದು ಬೇರೆ ಕಡೆ ಇದೆ. ಇದು ನೆಲದ ಮೇಲೆ ಇದ್ದಂಗಿದೆ ಈ ಗಿಡ. ಅವ್ರ ಹತ್ರ ಕೆಳಗಡೆ ಕೂಡ ಗಾರ್ಡನ್ ಇದೆ, ಮೇಲ್ಗಡೆ ಕೂಡ ಗಾರ್ಡನ್ ಇದೆ ಅವ್ರ ಹತ್ರ.
ಇದು ಹೊರಗಡೆ ಇದ್ದಿದ್ದು, ಆ್ಯಕ್ಚುಲಿ ಇದು ಹೊರಗಡೆ ಇದ್ದಿದ್ದು, ಅಂದರೆ ಕಾಂಪೌಂಡ್ ಹೊರಗಡೆ ಜಾಗದಲ್ಲಿದೆ. ಎಮ್ಮೆಗಳು, ದನಗಳು, ಮೇಕೆಗಳೆಲ್ಲ ಅವರು ಓಡಾಡ್ತಿರ್ತವೆ ರೋಡಲ್ಲಿ. ನಮ್ಮ ಥರ ಅವ್ರದ್ದು ಗೇಟೆಡ್ ಕಮ್ಯುನಿಟಿ ಏನಲ್ಲ. ನಮ್ದಾರು ಗೇಟೆಡ್ ಕಮ್ಯುನಿಟಿ. ನಮ್ದು ಹೊರಗಡೆ ಇಟ್ಟರು ಕೂಡ ಯಾವುದೇ ಥರದ್ದು ಮೇಕೆ ಆಗಲಿ ಯಾವುದೇ ಬರಲ್ಲ. ಒಂದು ನಾಯಿ ಒಂದು ಬರ್ತಾ ಇರುತ್ತೆ ಬಿಟ್ಟರೆ ಬೇರೆ ಯಾವುದೇ ಪ್ರಾಣಿಗಳು ನಮ್ಮ ಕಾಂಪೌಂಡ್ ಒಳಗೆ ಬರಲ್ಲ. ನಾವು ಯಾವುದೇ ಗಿಡನೂ ಹೊರಗೆ ಧೈರ್ಯವಾಗಿ ನೆಡ್ಬೋದು. ಎಲ್ಲರಿಗೂ ಈ ಥರ ಇರಲ್ಲ. ಇವರು ಆದರೂ ಕೂಡ ಏನು ಮಾಡಿದ್ದಾರೆ, ಹೊರಗಡೆ ಹಾಕಿದ್ದಾರೆ. ಅದು ಹಾಕಿದ್ದಾರೆ ಅನ್ನೋದಕ್ಕಿಂತ ಕಟ್ ಮಾಡಿ ಬಿಸಾಕಿದ್ದು ಅದರಷ್ಟಕ್ಕೆ ಅದೇ ಚಿಗುರ್ಕೊಂಡು ಬರ್ತಾ ಇದೆ ಅಂತೆ ಅದು ಅವ್ರ ಮನೇಲಿ. ಅದು ನೋಡಿ ಎಷ್ಟು ತೊಂಡೆಕಾಯಿ ಆಗಿದೆ ನೋಡಿ. ಈ ತೊಂಡೆಗಿದ್ದದ್ದು ಒಂದು ಗುಣನೇ ಅಷ್ಟು. ನಾವು ಒಂದು ಸಣ್ಣ ಕಟಿಂಗ್ ತಂದು ನೆಟ್ಟರು ಸಾಕು, ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಪಾಪ ಅದಕ್ಕೆ ವರ್ಷಕ್ಕೊಂದ್ಸರ್ತಿ ಒಂದಿಷ್ಟು ಕಂಪೋಸ್ಟ್ ಹಾಕಿದ್ರು ಸಾಕು, ಚೆನ್ನಾಗಿ ಬೆಳ್ಕೊಂತ ಇರುತ್ತೆ. ಬೇರೆ ಯಾವುದೇ ಒಂದು ದೊಡ್ಡ ಡಿಮ್ಯಾಂಡ್ ಮಾಡಲ್ಲ. ಈ ಗುಲಾಬಿ ಗಿಡದಷ್ಟು ಆ ಕಾಯಿಲೆಗಳು, ಈ ಕಾಯಿಲೆಗಳು, ಅದನ್ನು ಸ್ಪ್ರೇ ಮಾಡು, ಇದನ್ನು ಸ್ಪ್ರೇ ಮಾಡು, ಮಣ್ಣನ್ನು ಚೇಂಜ್ ಮಾಡು, ಮಸ್ನ ಮಾಡು, ಇವೆಲ್ಲ ಪಾಪ ಇದು ಕೇಳೋದೇ ಇಲ್ಲ. ಇದು ಒಂದು ಸರ್ತಿ ತಂದು ನೆಟ್ಬಿಟ್ರೆ ಸಾಕು, ಅದರಷ್ಟಕ್ಕೆ ಅದು ಬಳ್ಳಿ ಹಬ್ಕೊಂಡು ಹೋಗ್ತಾ ಇರುತ್ತೆ. ಆ ಟೈಮ್ ಸೀಸನ್ ಬಂದ ತಕ್ಷಣ ಹೂವಾಗುತ್ತೆ, ಕಾಯಿ ಆಗ್ತಾ ಇರುತ್ತೆ, ಕುಯ್ದಷ್ಟು ಕಾಯಿ ಇರುತ್ತೆ. ನಮ್ಮ ಊರಲ್ಲಿ ಕುಂದಾಪುರದಲ್ಲಿ ಬೇಸಿಗೆಗೆಲ್ಲ ಒಂದು ಸ್ವಲ್ಪ ತೊಂಡೆ ಚಪ್ರ ಹಾಕ್ತಾ ಇರ್ತಾರೆ. ಅಂದರೆ ದೊಡ್ಡ ಒಂದು 2-3 ಫೀಟ್ ಅಷ್ಟು ಉದ್ದದ್ದು ಇದು ತೆಗೆದ್ಬಿಟ್ಟು, ಹೊಂಡ ತೆಗೆದ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ತುಂಬಿಸಿ ಅದರಲ್ಲಿ ತೊಂಡೆ ಬಳ್ಳಿ ನೆಡ್ತೀವಿ. ಆ ತೊಂಡೆ ಬಳ್ಳಿ ನೆಟ್ಟು ಸ್ವಲ್ಪ ಬೆಳೆದ್ರ ಮೇಲೆ ಅದಕ್ಕೊಂದು ದೊಡ್ಡ ಚಪ್ರ ಹಾಕೋದಿರುತ್ತೆ. ಚಪ್ರ ಹಾಕಿ ಒಂದು 6-7 ಫೀಟ್ ಅಷ್ಟು ಸುತ್ತಳತೆದಿರುತ್ತೆ ಅದು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಯಾರೋ ಮನೆ ನೆಂಟರು ಬಂದರೆ ಈ ತೊಂಡೆ ಚಪ್ರಕ್ಕೆ ಒಂದು 7 ಸುತ್ತು ಬಂದ್ರೆ ಸಾಕು, ಅವ್ರಿಗೆ ಆಗೋಷ್ಟು ಹುಳಿಗಾಗಲಿ ಪಲ್ಯಕ್ಕಾಗಲಿ ಆಗೋಷ್ಟು ಸಿಕ್ಕತ್ತೆ ಅಂತ. ಅಂದರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅದು ಎಲೆ ಕಲ್ಲರಲ್ಲೇ ಇದು ಇರೋದ್ರಿಂದ ಸಡನ್ನಾಗಿ ಕಾಣಿಸಲ್ಲ, ಹುಡುಕಿ ಹುಡುಕಿ ಕುಯ್ಬೇಕಾಗತ್ತೆ. ಅದಕ್ಕೋಸ್ಕರ ಆ ಥರ ಹೇಳ್ತಿದ್ರೇನೋ ಗೊತ್ತಿಲ್ಲ. ಆ ಚಪ್ರ ಸುತ್ತಲೂ ಬಂದರೂ ಸಾಕು ಸಿಕ್ಕುತ್ತೆ ಅಂತ. ಅದು ಎಷ್ಟೇ ಕುಯ್ಯಿರಿ ನೀವು, ಮತ್ತು ಮಾರನೇ ದಿವಸ ನೋಡಿ ಮತ್ತೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ದೊಡ್ಡ ಕಳ್ಳ ಇದು, ಎಲೆಯಲ್ಲಿ ಅಡಗಿಸಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಇದೊಂದು ಹಾಗಲಕಾಯಿ ಒಂದು ಇಂಥದ್ದೆಲ್ಲ ಕುಯ್ಯೋಕ್ಕೆ ಸ್ವಲ್ಪ ತಾಳ್ಮೆಯಿಂದನೇ ಕುಯ್ಬೇಕಾಗತ್ತೆ. ಈ ನಮ್ಮ ಮನೇಲಂತೂ ತೊಂಡೆಕಾಯಿ ಕುಯ್ಯೋದು ನನಗೆ ಮಿನಿಮಮ್ 2 ಅವರ್ಸ್ ಆಗುತ್ತೆ. ಒಂದು ಅದು ಇದ್ರಷ್ಟು ಈಸಿಲಿ ಕುಯ್ಯೋಕ್ಕಾಗಲ್ಲ. ಯಾಕಂದ್ರೆ ನಂದು ಮೇಲ್ಗಡೆ ಜಾಲಿ ಇದೆಯಲ್ಲ, ಆ ಜಾಲಿ ಒಳಗೆ ಕೈ ಹಾಕ್ಕೊಂಡ್ಬಿಟ್ಟು ಅದನ್ನು ಕುಯ್ತಾ ಇರಬೇಕಾಗತ್ತೆ. ಒಂದೊಂದೇ ಹೆಕ್ಕಿ ಕುಯ್ಯೋರಷ್ಟಕ್ಕೆ 2 ಅವರ್ಸ್, ಮಿನಿಮಮ್ 2 ಅವರ್ಸ್ ಆಗುತ್ತೆ ನನ್ನ ತೊಂಡೆಕಾಯಿ ಕುಯ್ಯೋದು. ಒಂದೊಂದೂವರೆ ಕೆಜಿ ಅಷ್ಟು ಆಗ್ತದೆ. ಈ ವರ್ಷ ತುಂಬ ಚೆನ್ನಾಗೇ ಆಗಿದೆ. 2 ಕೆಜಿ, 1.5 ಕೆಜಿ ಈ ಥರ ಆಗ್ತದೆ. ಈ ಸತಿಂದ ಸಿಕ್ಕಾಪಟ್ಟೆ ತೊಂಡೆಕಾಯಿ ಆಗಿದೆ. ಇನ್ನೊಂದು ಕೆಳಗಡೆ ಇದ್ದಿದ್ದು ಸರಿ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಇನ್ನೊಂದು ಅರ್ಧ ಕೆಜಿ ಆಗ್ತಿತ್ತೇನೋ. ಕೆಳಗಡೆ ಕೂಡ ಇದೆ, ನಿಮಗೆ ತೋರಿಸ್ತೀನಿ ಇನ್ನೊಂದು ಸರ್ತಿ. ಎಲ್ಲ ತೊಂಡೆ ಬಳ್ಳಿನ ಹೇಗೆ ನೆಡಬೇಕು, ಏನು ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟೆಡ್ ಡೀಟೇಲ್ಸ್ ಕೊಡ್ತೀನಿ. ಇದರಲ್ಲಿ ಹೇಗೆ ನೆಡೋದು ಅಂತೆಲ್ಲ ತೋರಿಸ್ತಿಲ್ಲಲ್ಲ ನಾನು ನಿಮಗೆ. ಸುಮ್ಮನೆ ಅವ್ರ ಗಾರ್ಡನ್ನ ಅಕ್ಕ ತೋರಿಸು ನಿಮ್ಮ ಕನ್ನಡದವರಿಗೆ ಅಂತೇಳಿ ಕಳಿಸ್ಕೊಟ್ಲು ಅವಳು. ಸರಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಕೆಂಪು ಹೂವು ಏನಂತ ಗೊತ್ತಾಯ್ತಾ ನಿಮಗೆ? ಇದು ಹೆಸರು ಗೊತ್ತಿದ್ರೆ ಹೇಳಿ ನೋಡೋಣ. ಇಲ್ಲಿ ಏನು ಹೆಸರು ಹೇಳ್ತಾರೆ ಅಂತ ನನಗೆ ಗೊತ್ತು, ಈ ಹೆಸರು ನನಗೆ ಗೊತ್ತಿದೆ, ನೆನಪಿದೆ. ಆದರೆ ನಿಮಗೊಂದು ಟ್ವಿಸ್ಟ್, ಇದು ಏನು ಟ್ವಿಸ್ಟ್ ಅಂತಾರಲ್ಲ, ಕ್ವಿಜ್, ನಿಮಗೊಂದು ಪ್ರಶ್ನೆ, ಓಕೆನಾ? ಇದು ಫ್ರೆಂಡ್ಸ್ ಸಣ್ಣದೊಂದು ವಿಡಿಯೋ, ಏನು ದೊಡ್ಡದಂತ ಟಿಪ್ಸ್ ಏನು ಹೇಳಿಲ್ಲ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೆಕ್ಸ್ಟು ಒಳ್ಳೆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವಿಡಿಯೋ ಎಲ್ಲ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.